ನಮಸ್ಕಾರ ಸ್ನೇಹಿತರೆ, ಟಿ2 ಲೈವ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಪ್ರಸ್ತುತ ದಿನಗಳಲ್ಲಿ 1000 ಎನ್ನುವುದನ್ನು ಯಾರು ಕೂಡ 1000, 2000 ಎಂದು ಕರೆಯುವುದಿಲ್ಲ. ಬದಲಾಗಿ ಶಾರ್ಟ್ ಆಗಿ ಕೆ ಎಂದು ಹೇಳುತ್ತಾರೆ. ಅಂದ್ರೆ 1K, 2K ಹೀಗೆ. ಆದ್ರೆ ಈ ಕೆ ಎನ್ನುವ ಪದ ಶಾರ್ಟ್ ಆಗಿದೆ ಎನ್ನುವ ಕಾರಣಕ್ಕೆ ಹಲವರು ಬಳಸುತ್ತಿದ್ದಾರೆ ಹೊರತು ಕೆ ಎನ್ನುವುದರ ಅರ್ಥ ಖಂಡಿತವಾಗಿಯೂ ಯಾರಿಗೂ ತಿಳಿದಿರಲು ಸಾಧ್ಯವಿಲ್ಲ. ಹೌದು, ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಮಾಧ್ಯಮ, ಹಣ ಮತ್ತು ವೆಬ್ಸೈಟ್ಗಳಲ್ಲಿ 1000 ಸಂಖ್ಯೆಯನ್ನು ಇಂಗ್ಲಿಷ್ ಅಕ್ಷರದ ಕೆ ರೂಪದಲ್ಲಿ ಉಚ್ಚರಿಸುತ್ತಾರೆ. ಅಂದರೆ ಕೆ ಮೂಲಕವೇ 1000ವನ್ನು ಉಚ್ಚರಿಸುವುದನ್ನು ನೀವು ಗಮನಿಸಿರಬಹುದು. ನಮಗೆಲ್ಲ ತಿಳಿದಿರುವಂತೆ ಮಿಲಿಯನ್ಗೆ ಎಂ ಮತ್ತು ಬಿಲಿಯನ್ಗೆ ಬಿ ಅಕ್ಷರವನ್ನು ಬಳಸಲಾಗುತ್ತದೆ. ಹಾಗೆ ಟ್ರಿಲಿಯನ್ಗೆ ಟಿ ಅನ್ನು ಕೂಡ ಬಳಸಲಾಗುತ್ತದೆ. ಆದ್ರೆ ಹಾಗಿದ್ದರೆ 1000ಕ್ಕೆ ಟಿ ಬಳಸುವುದಿಲ್ಲ ಏಕೆ? ನೀವು ಕೂಡ 1000ಕ್ಕೆ ಸರಳವಾಗಿ ಟಿ ಎಂದೇ ಬಳಸಬಹುದು ಎಂದು ಯೋಚಿಸುತ್ತಿರಬಹುದು. ಆದರೆ ಅನೇಕ ಪಾಶ್ಚಿಮಾತ್ಯ ದೇಶಗಳು ಗ್ರೀಕ್ ಮತ್ತು ರೋಮನ್ ಸಂಸ್ಕೃತಿಯಿಂದ ಹೆಚ್ಚು ಪ್ರಭಾವಿತವಾಗಿವೆ. ಅಂತೆಯೇ ಈ ಕೆ ಅಕ್ಷರದ ಬಳಕೆಯ ಮೂಲವು ಇದೇ ಆಗಿದೆ. ಹೌದು, ಗ್ರೀಕ್ ಭಾಷೆಯಲ್ಲಿ ಚಿಯೋಯೋ ಎಂದರೆ 1000 ಎಂಬ ಅರ್ಥವನ್ನು ನೀಡುತ್ತದೆ. ಚಿಯೋಯೋ ಎಂಬ ಗ್ರೀಕ್ ಪದವನ್ನು ಫ್ರೆಂಚರು ಕಿಲೋ ಎಂದು ಸಂಕ್ಷಿಪ್ತಗೊಳಿಸಿದ್ದಾರೆ. ಇದಾದ ಬಳಿಕ ಕಿಲೋಮೀಟರ್, ಕಿಲೋಗ್ರಾಂ ಇತ್ಯಾದಿಗಳ ಕುರಿತು ಜನರಿಗೆ ಮಾಹಿತಿ ದೊರಕಿದ್ದು, ಹಾಗಾಗಿ ಕೆ ಬಳಸಲಾಗುತ್ತಿದೆ ಎಂದು ಹೇಳಲಾಗುತ್ತಿದೆ. ನಾವು ಅಂದುಕೊಂಡಂತೆ 1000ವನ್ನು ಟಿ ಎಂದು ಬಳಸುವುದಿಲ್ಲ. ಏಕೆಂದರೆ ಇದು ಕನ್ವೆನ್ಷನ್ ಮತ್ತು ಸಂಪ್ರದಾಯಗಳನ್ನು ಬದಲಾಯಿಸುವುದು ನಿಜವಾಗಿಯೂ ಕಷ್ಟ. ಆದ್ದರಿಂದ ನಾವು ಈಗೇನು ಬಳಸುತ್ತಿದ್ದೇವೋ ಅದನ್ನೇ ಮುಂದುವರಿಸುತ್ತಿದ್ದೇವೆ. 1000 ಮೀಟರ್ ಎಂದರೆ 1 ಕಿಲೋಮೀಟರ್, 1000 ಗ್ರಾಂ ಅಂದರೆ 1 kg. ಹೀಗೆ ಕೆ ಪದ ಜಾರಿಗೆ ಬಂದಿದೆ. 1000ಕ್ಕೆ ಕೆ ಎಂದು ಕರೆಯಲು ಇದು ಕೂಡ ಕಾರಣವಾಗಿದೆ.